ಸಿದ್ಧಲಿಂಗಯ್ಯನವರಿಗೆ ತಮ್ಮ ಆಮಂತ್ರಣ ಪತ್ರಿಕೆ ನೆನಪಾಗುತ್ತೆ. ನಾನು ಇಟ್ಕೊಂಡಿದ್ದೀನಿ ಅನ್ನೋದೇ ಅವ್ರ ತಲೆಯಲ್ಲಿ. ಎಲ್ಲಿ ಹೋಯ್ತು ಅಂತ ಅಲ್ಲೇ ಮತ್ತೊಮ್ಮೆ ಹುಡುಕ್ತಾರೆ. ಹೇಗೆ ಸಿಗ್ಲಿಕ್ಕೆ ಸಾಧ್ಯ? ಎಲ್ಲ ಕಿಸೆಯನ್ನು ಹುಡುಕಿದ್ರು, ಚೀಲವನ್ನು ಹುಡುಕಿದ್ರು, ಎಲ್ಲೂ ಪತ್ರಿಕೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆಗ ವಿಚಾರ ಮಾಡ್ತಾರೆ, ಓಹ್, ಪತ್ರಿಕೆ ಏನಾದರೂ ದಾರಿಯಲ್ಲಿ ಎಲ್ಲಾದರೂ ಬಿದ್ದು ಹೋಯ್ತಾ, ನಮ್ಮ ಕೈಯಲ್ಲಿ ಹಿಡ್ಕೊಂಡು ಬಂದ ಅಥವಾ ಚೀಲದಲ್ಲಿ ಹಾಕಿದ್ದು, ಎಲ್ಲಿ ಹೋಯ್ತದು ವಿಚಾರ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ನೆನಪಾಗ್ತಾನೇ ಇಲ್ಲ. ಏನು ಮಾಡೋದಪ್ಪ ಅಂತ ವಿಚಾರ ಮಾಡ್ತಾರೆ. ಜಪ್ಪಯ್ಯ ಅಂದರೂ ಅವ್ರಿಗೆ ನೆನಪಾಗ್ತಾ ಇಲ್ಲ. ಹಾಗಾದರೆ ಏನು ಮಾಡೋದೀಗ? ತುಂಬ ವಿಚಾರದಲ್ಲಿ ಬೀಳ್ತಾರೆ ಸಿದ್ಧಲಿಂಗಯ್ಯನವರು. ಅವಾಗ ನೋಡ್ತಾರೆ, ಸರಿ ಅಲ್ಲಿ ಗೇಟ್ನಲ್ಲಿ ನಿಂತವನೇನಾದರೂ ನನ್ನ ಪರಿಚಯದವನ ಅಂತ ಅವನಿಗೆ ಒಂದು ದೃಷ್ಟಿಸಿ ನೋಡ್ತಾರೆ. ಆದರೆ ಅಲ್ಲಿ ನಿಂತವನು ಕೂಡ ಯಾರೋ ಅಪರಿಚಿತ, ಯಾರೋ ಹೊಸಬ್ರನ್ನ ಅಲ್ಲಿ ನಿಲ್ಲಿಸಿದ್ದಾರೆ ಗೇಟ್ ಕೀಪರ್. ಈಗ ಸಿದ್ಧಲಿಂಗಯ್ಯನವರು ಪೇಚಿ ಸಿಕ್ಕೊಂಡ್ಬಿಡ್ತಾರೆ. ಅವಾಗ ವಿಚಾರ ಮಾಡ್ತಾರೆ, ಬಿಡು, ನಾನು ಈ ಚಿತ್ರದ ನಿರ್ದೇಶಕ ಅಷ್ಟೇ ಅಲ್ಲ, ಎಷ್ಟೋ ಒಳ್ಳೊಳ್ಳೆ ಚಿತ್ರಗಳನ್ನು ನಿರ್ದೇಶನ ಮಾಡಿದಂತಹ ಸಾಧಕ ನಾನು. ಹಾಗಾಗಿ ಆ ವ್ಯಕ್ತಿ ನನಗೆ ಪರಿಚಯ ಇಲ್ಲದ್ರೇನಂತೆ, ನನ್ನ ಪರಿಚಯ ಆ ವ್ಯಕ್ತಿಗೆ ಇದ್ದೇ ಇರುತ್ತೆ, ಇರಲೇಬೇಕು. ಅಷ್ಟಾಗಿ ಆ ಸಮಾರಂಭದಲ್ಲಿ ಅವನು ಬಂದು ನಿಂತಿದ್ದಾನೆ ಅಂದರೆ ಸಿದ್ಧಲಿಂಗಯ್ಯನವರೇ ಆ ಚಿತ್ರದ ನಿರ್ದೇಶಕರು ಅನ್ನುವಂತಹ ವಿಷಯ ಸಾಮಾನ್ಯವಾಗಿ ಆ ವ್ಯಕ್ತಿಗೆ ತಿಳಿದೇ ಇರುತ್ತೆ. ಇದೇ ಧೈರ್ಯದಿಂದಲೇ ಆ ವ್ಯಕ್ತಿ ನನ್ನ ಬಿಡ್ತಾನೆ ಬಿಡು ಅನ್ನೋ ಧೈರ್ಯದಿಂದ ಮುಂದೆ ಸಾಗ್ತಾರೆ. ಹೀಗೆ ಗೇಟ್ ಹತ್ತಿರ ಬಂದಾಗ ಇವರು ಮುಂದಿದ್ದಂತಹ ವ್ಯಕ್ತಿಗಳು ಆ ಗೇಟ್ ಕೀಪರ್ ಕೈಯಲ್ಲಿ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಮುಂದೆ ಹೋಗ್ತಾ ಇರ್ತಾರೆ. ಇವ್ರ ಪಾಳೆ ಬರುತ್ತೆ. ಹಾಗೆ ಅಲ್ಲಿ ನಿಂತಹ ಗೇಟ್ ಕೀಪರ್ ಆ ವ್ಯಕ್ತಿಗಳಿಂದ ಪತ್ರಿಕೆಯನ್ನು ಪಡೆದುಕೊಂಡು ಅವ್ರನ್ನ ಒಳಗಡೆ ಬಿಡ್ತಾ ಇರ್ತಾನೆ. ಈಗ ಇವ್ರ ಪಾಳೆ ಬರುತ್ತೆ. ಈಗ ಸಿದ್ಧಲಿಂಗಯ್ಯನವರು ನಾನೊಬ್ಬ ಯಶಸ್ವಿ ನಿರ್ದೇಶಕ ಅನ್ನುವಂಥ ಗೊತ್ತು ಸೀದಾ ಹೋಗಿ ಗೇಟ್ನಲ್ಲಿ ಅವನ ಮುಂದೆ ನಿಂದಿರ್ತಾರೆ. ಈಗ ಅವಾಗ ಅಲ್ಲಿ ಗೇಟ್ ಕೀಪರು ಅವನಿಗಿರೋದು 1 ಲಕ್ಷ, ಬಂದವರು ಆಮಂತ್ರಣ ಪತ್ರಿಕೆಯನ್ನು ಕೊಡಬೇಕು. ಇವರು ಆಮಂತ್ರಣ ಪತ್ರಿಕೆಯನ್ನೇ ಕೊಡದೆ ಈಗ ಗೈರತ್ನಿಂದ ಹೇಗೆ ನಿಂತಿದ್ದಾರೆ. ಇವನು ಅವ್ರ ಮುಖವನ್ನು ನೋಡ್ತಾನೆ. ಹೀಗೆ 2 ನಿಮಿಷ ಇವ್ರ ಮುಖವನ್ನು ನೋಡಿದಂಥ ಸಿದ್ಧಲಿಂಗಯ್ಯ ಗೇಟ್ ಕೀಪರು ಹೀಗೆ ತಲೆಯನ್ನು ಬೇರೆ ಕಡೆ ನೋಡ್ಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಸಿದ್ಧಲಿಂಗಯ್ಯವರು ಇವನಿಗೆ ನಾನು ಗುರುತು ಸಿಕ್ತು, ಆದ್ದರಿಂದ ಒಳಗೆ ಹೋಗ್ರಿ ಅನ್ನೋ ಕಾರಣಕ್ಕೆ ಹೀಗೆಲ್ಲ ನೋಡ್ತಾ ಇದ್ದಾನೆ ಅವನು ಅನ್ನುವಂಥ ಒಂದು ಗೈರತ್ತಿನಿಂದ ಒಳಗೆ ಹೋಗ್ಲಿಕ್ಕೆ ಹಿಂಗೆ ಮುಂದೆ ಅಡಿ ಇಡ್ತಾರೆ. ಕಾಲನ್ನು ಮುಂದೆ ಇಡ್ತಾರೆ. ಕೂಡಲೇ ಅಲ್ಲಿ ನಿಂತಹ ಗೇಟ್ ಕೀಪರ್ ಗೇಟ್ ಹಿಂಗೆ ಅಡ್ಡ ಕೈ ಹಿಡಿದ, ನಿಮ್ಮ ಆಮಂತ್ರಣ ಪತ್ರಿಕೆ ಕೊಡ್ರಿ ಅಂತ ಕೇಳ್ತಾನೆ. ಹೀಗೆ ಅಂದ ತಕ್ಷಣ ಸಿದ್ಧಲಿಂಗಯ್ಯನವರ ಗತ್ತು, ಗೈರತ್ತು, ಹುರುಪು ಸಾವರಿಸಿಕೊಂಡಂತಹ ಸಿದ್ಧಲಿಂಗಯ್ಯನವರು, ಏನಪ್ಪ ನನ್ನ ಪರಿಚಯ ನಿನಗಿಲ್ವಾ ಅಂತ ಆ ಗತ್ತನ್ನು ತೋರಿಸುವಂತಹ ರೀತಿಯಲ್ಲೇ ಪ್ರಶ್ನೆ ಕೇಳ್ತಾರೆ. ಏನಪ್ಪ ನನ್ನ ವಿಷಯ ನಿಂಗೆ ಗೊತ್ತಿಲ್ವಾ? ಅವಾಗ ಆ ಗೇಟ್ನಲ್ಲಿ ನಿಂತಹ ಗೇಟ್ ಕೀಪರ್, ಯಾರೇ ನೀವೇನು ಡಾಕ್ಟರ್ ರಾಜ್ಕುಮಾರ? ಸುಮ್ಮನೆ ಆಮಂತ್ರಣ ಪತ್ರಿಕೆ ಕೊಟ್ಟು ಒಳಗೆ ಹೋಗ್ರಿ ಇಲ್ಲಿ ಗಡಸ್ತನ ಮೇಲೆ ಉತ್ತರ ಕೊಡ್ತಾರೆ. ಸಿದ್ಧಲಿಂಗಯ್ಯನವರು, ನಾನಯ್ಯ, ನಾನು ಸಿದ್ಧಲಿಂಗಯ್ಯ, ನನ್ನ ಪರಿಚಯನೂ ಇಲ್ವಾ ನಿನಗೆ? ಅವಾಗ ಗೇಟ್ ಕೀಪರ್, ನೀವು ಸಿದ್ಧಲಿಂಗಯ್ಯನೋ ಮುದ್ದುಲಿಂಗಯ್ಯನೋ ಅದೆಲ್ಲ ನನಗೆ ಗೊತ್ತಿಲ್ಲರಿ, ನನಗೆ ಪತ್ರಿಕೆ ಕೊಡಿ ಅಷ್ಟೇ, ಅದು ಮಾತ್ರ ನಮ್ಗೆ ಬೇಕಾಗಿರೋದು ಅಂತೂ ಇನ್ನೂ ಗಡಸವಾಗಿ ಉತ್ತರ ಕೊಡ್ತಾನೆ. ಈಗಂತೂ ಸಿದ್ಧಲಿಂಗಯ್ಯನವರು ಭೂಮಿಗೆ ಇಳಿದು ಬಿಡ್ತಾರೆ. ಅವಾಗ ಪೇಷನ್ಸ್ ಕಳ್ಕೊಂಡಂತ ಸಿದ್ಧಲಿಂಗಯ್ಯನವರು, ನಾನು ಈ ಚಿತ್ರದ ನಿರ್ದೇಶಕನಯ್ಯ ಅಂತೂ ಸುಸ್ತಾದ ಹಾಗೆ ಹೇಳಿಕ್ಕೆ ಶುರು ಮಾಡ್ತಾರೆ. ಆವಾಗ ಆ ಗೇಟ್ ಕೀಪರು, ನೋಡಿ ಸ್ವಾಮಿ, ನೀವು ನಿರ್ದೇಶಕರು, ನಿರ್ಮಾಪಕರು, ಅದು ನನಗೆ ಸಂಬಂಧ ಇಲ್ಲ. ಇಲ್ಲಿ ಯಾರನ್ನೇ ಒಳಗೆ ಬಿಡಬೇಕಾದ್ರೂ ಆಮಂತ್ರಣ ಪತ್ರಿಕೆ ಇದ್ದವ್ರನ್ನ ಮಾತ್ರ ಒಳಗೆ ಬಿಡು ಅಂತ ಹೇಳಿ ಈ ಸಮಾರಂಭದವರು ನನಗೆ ಸೂಚಿಸಿದ್ದಾರೆ. ನಿಮ್ಮ ಹತ್ರ ಆಮಂತ್ರಣ ಪತ್ರಿಕೆ ಇದ್ರೆ ಕೊಡಿ, ಇಲ್ಲ ಅಂದ್ರೆ ಸುಮ್ಮನೆ ತೊಂದರೆ ಕೊಡಬೇಡಿ. ಈಚೆ ಬನ್ನಿ
ಅಲ್ಲಿ ಒಳಗೆ ಹೋಗೋರಿಗೆ ತೊಂದರೆ ಆಗುತ್ತೆ. ಅಂತ ಒರಟಾಗಿ ಹೇಳಿ ಸಿದ್ಧಲಿಂಗಯ್ಯನವ್ರನ್ನ ಕೈ ಹಿಡಿದು ಯಾವಾಗ ಅವನು ಕೈ ಹಿಡಿದು ಹೊರಗೆ ಹೇಳೋದು ಹೀಗೆ ನಿಲ್ಸಿದ್ನೋ ಸಿದ್ಧಲಿಂಗಯ್ಯನವರು ತುಂಬಾ ಪೇಚಿಸಿಕೊಂಡ್ಬಿಡ್ತಾರೆ. ಅವಾಗ ಅಸಹಾಯಕರಾಗಿ, ಹೇ ನಾನಯ್ಯ ಈ ಚಿತ್ರದ ನಿರ್ದೇಶಕ ನಾನು ಅಂತ ಅಲವತ್ಕೊಳ್ತಾರೆ. ಆವಾಗ ಆ ಗೇಟ್ ಕೀಪರ್, ಸಾರ್ ಸುಮ್ಮನೆ ನನ್ನ ತಲೆ ಕೆಡಿಸಿ ನನ್ನ ಸೀಟ್ ಸರಿಸ್ಬೇಡ್ರಿ, ಈ ಕಡೆ ಬನ್ನಿ, ಅಲ್ಲಿ ಹೋಗೋರಿಗೆ ತೊಂದರೆ ಕೊಡಬೇಡಿ, ಜಾಗ ಬಿಡಿ ಅಂತ ಅಸಹನೆಯಿಂದಲೇ ಒದರಿ ಬಿಡ್ತಾನೆ. ಈಗ ಅಕ್ಷರಶಃ ಸಿದ್ಧಲಿಂಗಯ್ಯನವರು ಅಸಹಾಯಕರಾಗಿಬಿಟ್ಟಿದ್ದಾರೆ. ಈಗ ಸಿದ್ಧಲಿಂಗಯ್ಯನವರಿಗೆ ಉಳಿದಿರೋಂತಹ ಒಂದೇ ಒಂದು ದಾರಿ ಅಂದರೆ, ಅಲ್ಲಿ ಬರ್ತಿರೋಂಥವ್ರಲ್ಲಿ ಯಾರಾದರೂ ನನ್ನ ಪರಿಚಯ ಹಿಡ್ಕೊಂಡು ನನ್ನ ಸಿದ್ಧಲಿಂಗಯ್ಯನವರು ಇಲ್ಲಾಕೆ ನಿಂತಿದ್ದೀರಪ್ಪ ಅಂತಂದು ಯಾರಾದರೂ ಕೇಳ್ತಾರೇನೋ ಅಂತಂದು ಆ ಬೀದಿಯಲ್ಲೇ ನಿಂತ್ಕೊಂಡು ಅಸಹಾಯಕರಾಗಿ ಬಂದು ಹೋಗೋರ್ನೆಲ್ಲಾನು ನೋಡ್ತಾ ಇದ್ದಾರೆ. ಒಬ್ಬ ಮಹಾನ್ ನಿರ್ದೇಶಕರಿಗೆ ಬಂದಂತಹ ಸಂದರ್ಭ ಹೇಗಿದೆ ನೋಡಿ ಸ್ನೇಹಿತರೆ. ಚಿತ್ರರಂಗದ ಗಣ್ಯಾತಿ ವ್ಯಕ್ತಿಯಾಗಿದ್ದು ಇಡೀ ಚಿತ್ರತಂಡವನ್ನು ಒಬ್ಬ ಮಾಸ್ಟರ್ ಹಾಗೆ ಮುನ್ನಡೆಸ್ತಿದ್ದಂತಹ ಆ ಮಹಾನ್ ನಿರ್ದೇಶಕ, ಆ ವ್ಯಕ್ತಿ ಇವತ್ತು ಅಸಹಾಯಕರಾಗಿ ಕಚ್ಚು ಮೋರೆ ಹಾಕೊಂಡು ನಿಂದಿರುವಂಥ ಪ್ರಸಂಗ ಬಂದಿದೆ. ಈಗ ಯಾರಾದರೂ ನನ್ನ ಸಹಾಯಕ್ಕೆ ಬರ್ತಾರೋ ಏನೋ ಅಂತಂದು ಕಾಯ್ತಾ ಇರ್ತಾರೆ. ಏನಪ್ಪ ಮಾಡೋದೀಗ ಅಂತ ನೋಡ್ತಾ ಇದ್ದಂತೆ ಸಮಾರಂಭದ ಹಾಲ್ ಒಳಗಡೆಯಿಂದ ಹೊರಗಡೆ ವ್ಯವಸ್ಥೆ ಹೇಗೆ ನಡೆದಿದೆಯೋ ಅನ್ನೋದನ್ನು ನೋಡಲಿಕ್ಕೆ ಆ ಚಿತ್ರತಂಡದಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಅಚಾನಕವಾಗಿ ಹೊರಗೆ ಬರ್ತಾನೆ. ಅವನ ದೃಷ್ಟಿ ಆ ಗೇಟ್ ಕೀಪರ್ನ ಕಡೆ ಹಾಗೂ ಅಲ್ಲಿ ಬರ್ತಿರುವಂತಹ ವ್ಯಕ್ತಿಗಳ ಕಡೆ, ಒಳಗೆ ಬರ್ತಿರುವಂತಹ ವ್ಯಕ್ತಿಗಳ ಕಡೆ ಮತ್ತು ಆ ಗೇಟಿಂದ ಹೊರಗಿರುವಂತಹ ರಸ್ತೆಯ ಕಡೆ ಕೇಂದ್ರೀಕೃತವಾಗಿರುತ್ತೆ. ಆ ಸಂದರ್ಭದಲ್ಲಿ ಸಿದ್ಧಲಿಂಗಯ್ಯನವರು ಗೇಟ್ ಕೀಪರ್ ಪಕ್ಕಕ್ಕೆ ಹೇಗೆ ನಿಂತಿರ್ತಾರೆ ಬೀದಿಯಲ್ಲಿ, ಇವನ ದೃಷ್ಟಿ ಆ ಗೇಟ್ ಕೀಪರ್ ಮೇಲೆ ಆಗಲಿ ಬಂದಿರುವಂತಹ ವ್ಯಕ್ತಿಗಳು ಆ ರೋಡ್ ಮೇಲೆ ಇರುತ್ತೆ. ಇದನ್ನು ಸಿದ್ಧಲಿಂಗಯ್ಯನವರು ಅಲ್ಲಿಂದ ನೋಡ್ತಾರೆ. ಅವನ ದೃಷ್ಟಿ ನನ್ನ ಮೇಲೆ ಏನಾದರೂ ಬೀಳುತ್ತೋ ಅಂತ ನೋಡ್ತಾ ಇರ್ತಾರೆ. ಅವನು ಗೇಟ್ ಕೀಪರ್ ನೋಡಿ ಆ ಕಡೆ ಹೊಳ್ಬಿಡ್ತಾನೆ. ಇವ್ರ ಕಡೆ ದೃಷ್ಟಿ ಬರೋದೇ ಇಲ್ಲ ಅವನು. ಆ ಗೇಟ್ ಕೀಪರ್ ಎದುರುಗಡೆ ಇರೋದಂತ ಇವರು ಅವನಿಗೆ ಕಾಣೋದೇ ಇಲ್ಲ. ಅವನು ಸಿದ್ಧಲಿಂಗಯ್ಯನವರು ವಿಚಾರ ಮಾಡ್ತಾರೆ, ಅಯ್ಯೋಯ್ಯೋ ಈ ವ್ಯಕ್ತಿ ಏನಾದರೂ ಒಳಗಡೆ ಹೋಗ್ಬಿಟ್ರೆ ನನ್ನನ್ನು ಒಳಗೆ ಕರ್ಕೊಂಡು ಹೋಗುವಂಥ ವ್ಯಕ್ತಿನೇ ಏನು ಸಿಗಲಿಕ್ಕಿಲ್ಲಪ್ಪ ನನಗೆ ಅಂಥೇಳಿ ಅವನು ಎದುರಿಗೆ ಹೋಗಿ ನಿಲ್ಲಬೇಕು ಅಂತಕೊಂಡು ಹೇ 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 ಅಂತ ಹಿಂಗೆ ಹೆಜ್ಜೆ ಇಡ್ತಿರ್ತಾರೆ. ಅಲ್ಲಿಂದ ಗೇಟ್ ಕೀಪರ್ ಸರ್ರಿ ಇಲ್ಲಾಕ್ ಬರ್ತಾ ಇದ್ದಾರೆ, ಸರ್ರಿ ಹಿಂಗೆ ಸರಿಸ್ತಾ ಇದ್ದಾನೆ. ಹೇ ಸುಮ್ಮನೆರಯ್ಯ ಅಂತಂದು ಹೋ ಹೋ ಅಂತ ಕೂಗ್ತಾ ಇದ್ದಾರೆ ಅವರು. ಅವನ ಲಕ್ಷ್ಯ ಆ ಕಡೆ ಇದೆ. ಇವನು ಗೇಟ್ ಕೀಪರ್ ಅವರು ತಡೆದು ದಬ್ತಾ ಇದ್ದಾನೆ. ಇವ್ರು ಅಲ್ಲೇ ನಿಂತಿದ್ದಾರೆ. ಇವ್ರ ಕಡೆ ಅವನ ದೃಷ್ಟಿ ಬರ್ತಾ ಇಲ್ಲ. ಏನ್ ಮಾಡ್ತಾರೆ ಅಂದ್ರೆ, ಏನಪ್ಪ ಮಾಡೋದೀಗ ಅಂತಿಕೊಂಡು ಅವನು ತಮ್ಮ ಕೈ ಮೇಲೆ ಎತ್ತಾರೆ. ಹೇ 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 ಅಂತ ಆವಾಗ ಯಾರೋ ಕೂಗ್ತಿದಾರಲ್ಲ ಅಂತಿಕೊಂಡು ಆ ವ್ಯಕ್ತಿ ದೃಷ್ಟಿ ಇವ್ರ ಕಡೆ ಬರುತ್ತೆ. ಆದರೆ ಇವ್ರ ಮುಖ ಅವನಿಗೆ ಕಾಣೋದಿಲ್ಲ, ಯಾಕಂದ್ರೆ ಗೇಟ್ ಕೀಪರ್ ಆಗಿ ನಿಂತಿರ್ತಾನೆ. ಯಾರಪ್ಪ ಅದು ಅಂತಿಕೊಂಡು ಸ್ವಲ್ಪ ಮುಂದೆ ಬರ್ತಾನೆ. ಆ ರೂಮಿಂದ ಹೊರಗಡೆ ಬಂದು ಸ್ವಲ್ಪ ಮುಂದೆ ಬರ್ತಾನೆ. ಅಲ್ಲಿ ಸಿದ್ಧಲಿಂಗಯ್ಯನವರ ಮುಖ ಅವನ ಮುಂದೆ ಕಾಣಲಿಕ್ಕೆ ಶುರು ಮಾಡುತ್ತೆ. ಕೂಡಲೇ ಸಿದ್ಧಲಿಂಗಯ್ಯನವರು ಹೇ ನಾನಪ್ಪ ಅಂತಂದು ಓಡ್ ಹೋಗಿ ಅವನ ಮುಂದೆ ನಿಲ್ಲುತ್ತಾರೆ. ಎದುರುಗಡೆ ಮಧ್ಯೆ ಗೇಟ್ ಕೀಪರ್ ನಿಂತಿರ್ತಾನೆ. ಈಗ ಹಿಂಗೆ ಆ ವ್ಯಕ್ತಿ ಅಂತಿರ್ತಾರೆ. ಇಲ್ಲಿದ್ದಂಥ ಸಿದ್ಧಲಿಂಗಯ್ಯನವರು ಓಡ್ ಹೋಗಿ ಈ ಕಡೆ ನಿಂತಿರ್ತಾರೆ. ಹೇ ನಾನಪ್ಪ ನಾನು ಅಂತ ಹೋಗಿ ನಿಂದಿರ್ತಾರೆ. ಅವಾಗ ಸಿದ್ಧಲಿಂಗಯ್ಯನವರ ಈ ಪರಿಸ್ಥಿತಿಯನ್ನು ನೋಡಿದಂತಹ ವ್ಯಕ್ತಿ, ಅಯ್ಯೋ ಸಿದ್ಧಲಿಂಗಯ್ಯ ಸರ್ ಯಾಕೆ ಸರ್ ಇಲ್ಲಿ ನಿಂತಿದ್ದೀರಾ ಅಂತ ಕೇಳ್ತಾರೆ ಆ ವ್ಯಕ್ತಿ. ಅಯ್ಯೋ ಏನು ಹೇಳಪ್ಪ ಅಂತಿಕೊಂಡು ಸಿದ್ಧಲಿಂಗಯ್ಯನವರು ತಮ್ಮ ಪರಿಸ್ಥಿತಿಯನ್ನು ಅವರಿಗೆ ವಿವರಿಸ್ತಾರೆ. ಕೂಡಲೇ ಕೋಪಗೊಂಡಂತಹ ವ್ಯಕ್ತಿ ಗೇಟ್ ಕೀಪರ್ ಕಡೆ ತಿರುಗ್ತಾನೆ. ತಿರುಗಿದ ಮೇಲೆ ವಿಚಾರ ಮಾಡ್ತಾನೆ, ಇವನಿಗೆ ಸಿದ್ಧಲಿಂಗಯ್ಯವರ ಪರಿಚಯ ಇಲ್ಲ. ಇಲ್ಲಿ ವ್ಯವಸ್ಥಾಪಕರು ಅವನಿಗೆ ಹೇಳಿದ್ದು ಕಾರ್ಡ್ ಇದ್ರೆ ಅವ್ನು ಇಸ್ಕೊಂಡು ಬಿಡಪ್ಪ ಅಂತ ಹೇಳ್ತಾರೆ. ಹೊರತು ಕಾರ್ಡ್ ಇಲ್ಲ, ಅದಕ್ಕಾಗಿ ಅವನದಾದ್ರೂ ಏನು ತಪ್ಪಿದೆ ಅನ್ನುವಂಥ ಭಾವನೆ ಆ ವ್ಯಕ್ತಿ ತಲೆಯಲ್ಲಿ ಬರುತ್ತೆ. ಆದರೆ ಅವನಿಗೆ ಏನು ಅಂದೇ ಅವ್ರನ್ನ ಕರ್ಕೊಂಡು ಹೋದರೆ ಸಿದ್ಧಲಿಂಗಯ್ಯನವರಿಗೆ ಅಪಮಾನ ಮಾಡಿದಂಗೆ ಆಗುತ್ತೆ. ಅವರು ಮಹಾನ್ ವ್ಯಕ್ತಿಗಳು ಅನ್ನೋದನ್ನು ಇವನಾದರೂ ತೋರಿಸ್ಕೊಡ್ಬೇಕು ಈಗ ಅಲ್ಲಿ.
ಆದ್ದರಿಂದ ನಾಟಕಕ್ಕಾದರೂ ಆ ವ್ಯಕ್ತಿನ ಏನಪ್ಪ ಇವ್ರ ಬಗ್ಗೆ ಗೊತ್ತಿಲ್ವಾ ನಿನಗೆ, ಇವರೇ ಚಿತ್ರ ನಿರ್ದೇಶಕರಯ್ಯ ಅಂತ ಹೇಳ್ತಾನೆ. ಅವರಿಗೂ ಇವತ್ತಿನ ಸಮಾರಂಭದಲ್ಲಿ ಸನ್ಮಾನ ಇದೆಯಾ ಅಂಥವ್ರು ನೀನು ಹೊರಗಡೆ ಬೀದಿಯಲ್ಲಿ ನಿಲ್ಲಿಸ್ಬಿಟ್ಟಿದೆಯಲ್ಲ, ಇವರಿಗೂ ಈ ಒಂದು ಸಮಾರಂಭದಲ್ಲಿ ಸನ್ಮಾನ ಇದೆಯಾ ಅಂಥವ್ರು ನೀವು ಹೋಗಿ ಬೀದಿಯಲ್ಲಿ ನಿಲ್ಲಿಸ್ಬಿಟ್ಟಿದೆಯಲ್ಲ, ಬುದ್ಧಿಗಿದ್ದಿ ಇಲ್ವಾ ನಿನಗೆ ಅಂತ ಕೇಳ. ಹೋಗಲಿ ಕಾಮನ್ ಸೆನ್ಸ್ ಆದರೂ ಬೇಡವೇನಯ್ಯ ನಿನಗೆ ಅಂತ ಹೇಳಿ ಹೋಗಲಿ. ಒಂದು ವೇಳೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಅವ್ರು ಹೇಳಿದ ಮೇಲಾದರೂ ಯಾರನ್ನಾದರೂ ಒಳಗೆ ಕಳಿಸಿ ಇಂಥವ್ರು ಬಂದಿದ್ದಾರೆ ಬುದ್ಧಿ ಅವ್ರನ್ನ ಬಿಡಬೇಕಂತ ಕೇಳಾದರೂ ಬಿಡಬಾರ್ದಿನಯ್ಯ ನೀನು ಅಂತ ಅಸಹಾಯಕತೆಯಿಂದಲೇ ಅವನಿಗೆ ಗೊಣಗ್ತಾನೆ. ಆವಾಗ ಅಲ್ಲಿಂತ ಗೇಟ್ ಕೀಪರ್, ಕ್ಷಮಿಸಿ ಸ್ವಾಮಿ, ಅವರು ಆಮಂತ್ರಣ ಪತ್ರಿಕೆ ತಂದಿದ್ದಿಲ್ಲ, ಯಾರೋ ಬಂದು ಒಳಗೆ ನುಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾನು ತಡೆ ಹಿಡಿದೆ ಅಂತ ಹೇಳ್ತಾನೆ. ಅವಾಗ ಆ ವ್ಯಕ್ತಿಗೆ ಅನಿಸುತ್ತೆ ಇವನ ಜೊತೆ ಹೆಚ್ಚು ಮಾತಾಡಿದ್ರೆ ಇನ್ನು ಅವ್ರ ಮರ್ಯಾದೆ ನಾ ಇನ್ನಷ್ಟು ಕಳೆದಂಗೆ ಆಗತ್ತೆ ಅಂತ ತಿಳ್ಕೊಂಡು, ಸರಿ ಹೋಯ್ತು ಬಿಡು, ಬನ್ನಿ ಸ್ವಾಮಿ, ಬನ್ನಿ ಸರ್ ಒಳಗೆ ಬನ್ನಿ, ಒಳಗೆ ಬನ್ನಿ, ಬನ್ನಿ ಸರ್ ಒಳಗೆ ಬನ್ನಿ ಅಂತ ಅವ್ರ ಕೈ ಹಿಡಿದು ಸಿದ್ಧಲಿಂಗಯ್ಯನವ್ರನ್ನ ಒಳಗೆ ಕರ್ಕೊಂಡು ಹೋಗ್ತಾರೆ. ನೋಡಿದ್ರೆ ಒಂದೇ ಒಂದು ಅಲಕ್ಷ್ಯ, ಸಣ್ಣ ಅಲಕ್ಷ್ಯ ನಮ್ಮನ್ನು ಯಾವ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗ್ಬೋದು. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಮಾಡಿದಂಥ ಯಾವ ಸಾಧನೆಗಳು ನಮ್ಮ ಉಪಯೋಗಕ್ಕೆ ಬರೋದಿಲ್ಲ. ಕೇವಲ ನಮ್ಮ ವ್ಯವಸ್ಥಿತವಾದಂತಹ ವ್ಯವಸ್ಥೆಯಿಂದ ಮಾಡಿದಂತಹ ಕೆಲಸಗಳು ಮಾತ್ರ ನಮ್ಮ ಸಾಧನೆಗೆ ಬರುತ್ತೆ. ಒಂದು ಆಮಂತ್ರಣ ಪತ್ರಿಕೆ ಆ ಸಂದರ್ಭದಲ್ಲಿ ಎಷ್ಟು ಮುಖ್ಯ ಅನ್ನೋದು ಈಗ ನಮಗೆ ಅರ್ಥ ಆಗ್ತಾಯಿದೆ ಅಲ್ವಾ ಸ್ನೇಹಿತರೆ. ಇಂತಹ ಸಂದರ್ಭಗಳು ಮತ್ತೇನಾದರೂ ಬಂದರೆ ಮತ್ತೆ ನಿಮ್ಮ ಎದುರಿಗೆ ಬರ್ತೇನೆ ಸ್ನೇಹಿತರೆ. Everybody in the world blind.